ಗರಿಯಾಗಿ ರುಚಿಯಾಗಿರುವಂತಹ ಸಮೋಸಾ ಶೀಟ್ನ ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 2 ಸ್ಪೂನ್ ಆಗುವಷ್ಟು ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುಷ್ಟಿ ಹಿಡಿದ್ರೆ ಚೆನ್ನಾಗಿ ಹಿಟ್ಟು ಉಂಡೆ ಆಗಬೇಕು. ಆನಂತರ ಅದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಸಿ ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡು ಅರ್ಧ ಗಂಟೆ ನಂತರ ಇದನ್ನು ತೆಳುವಾಗಿ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿ ಒಂದು ಚಪಾತಿ ಲಟ್ಟಿಸಿದ ಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಲ್ಲೇ 5 ಸ್ಟೆಪ್ ಆಗಿ ಮಾಡಿ ಇದನ್ನು ಮತ್ತೆ ತೆಳುವಾಗಿ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರುವಂತಹ ತವಾನ ಸ್ಟವ್ನ ಕಡಿಮೆ ಉರಿಲಿಟ್ಟು ಈ ರೀತಿಯಾಗಿ 2 ಸೈಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ನಿಧಾನವಾಗಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಓಪನ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸೋ ರೀತಿಯೇ ನಿಧಾನವಾಗಿ ಓಪನ್ ಮಾಡಿಕೊಂಡ್ರೆ ನಮಗೆ 5 ಲೇಯರ್ ಆಗಿ ಸಮೋಸಾ ಶೀಟ್ಗಳು ರೆಡಿ ಆಗುತ್ತೆ. ನಂತರ ಸ್ಕ್ವೇರ್ ಶೇಪಲ್ಲಿ ಇದನ್ನು ನಿಧಾನವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀವು ದೊಡ್ಡದಾಗಿ ಸಮೋಸಾ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಗ ಬಿಟ್ಟು ನೀವು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸೊ ನೋಡಿದ್ರಿ ಅಲ್ವಾ ಹೇಗೆ